ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. US ಏಜೆನ್ಸಿ ಎಕ್ಸಾಮಿನ್ಡ್ ಹಿಂಡನ್ಬರ್ಗ್ ರಿಪೋರ್ಟ್ ಬಿಫೋರ್ ಗಿವಿಂಗ್ ಲೋನ್. ರಿಪೋರ್ಟ್ಸ್ ಪ್ರಕಾರ ಒಂದು US ಏಜೆನ್ಸಿ ಅವರು ಹಿಂಡನ್ಬರ್ಗ್ ರಿಪೋರ್ಟ್ದು ಎಲ್ಲ ಡೀಟೇಲ್ಸ್ ನೋಡಿಕೊಂಡು ಮತ್ತೆ ಅದಾನಿ ಗ್ರೂಪ್ ಅವರಿಗೆ ಲೋನ್ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಏನು ಅನಿಸ್ತಂದರೆ ಹಿಂಡನ್ಬರ್ಗ್ ರಿಪೋರ್ಟು ಅಷ್ಟು ರೆಲೆವೆಂಟ್ ಇರಲಿಲ್ಲ ಅಂತ, ಅಂದರೆ ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ ಅವರಿಗೆ. ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ DFC ಅಂತ ಅವರು 4,550 crores ಲೋನ್ ಕೊಟ್ಟಿದ್ದಾರೆ ಕಂಟೈನರ್ ಟರ್ಮಿನಲ್ಗೆ ಶ್ರೀಲಂಕಾದಲ್ಲಿ ಅದಾನಿ ಗ್ರೂಪಿಗೆ. ಹಾಗೂ ಅವ್ರಿಗೆ ಏನು ಅನಿಸ್ತಂದರೆ ಈ ಪರ್ಟಿಕ್ಯುಲರ್ ಏನು ಅಲಿಗೇಷನ್ಸ್ ಮಾಡಿದ್ದಾರೆ ಹಿಂಡನ್ಬರ್ಗ್ ರಿಪೋರ್ಟ್ ಅವರು, ಅದು ಅದಾನಿ ಪೋರ್ಟ್ಸಿಗೆ ಅನ್ವಯ ಆಗೋದಿಲ್ಲ ಅಂತ. ಇದಕ್ಕೋಸ್ಕರನೇ ಇವತ್ತು ಅದಾನಿ ಗ್ರೂಪ್ ಶೇರ್ಸ್ ಎಲ್ಲ 10-20% ಮೇಲೆ ಹೋಯಿತು. ನ್ಯೂಸ್ ನಂಬರ್ 2. ನಿಫ್ಟಿ 20,850 ಪ್ಲಸ್ ಟುಡೇ. ನಿಫ್ಟಿಗೆ ಇವತ್ತು ಒಂದು ಒಳ್ಳೆ ರ್ಯಾಲಿ ಹಾಗೂ 0.81% ಮೇಲೆ ಹೋಯಿತು. 20,855 ಕ್ಲೋಸ್ ಆಗಿದೆ. ಇದು ಹೊಸ ಲೈಫ್ ಟೈಮ್ ಹೈ. ವೀಕ್ ಗ್ಲೋಬಲ್ ಕ್ಯೂಸ್ ಇದ್ರೂ US ಅಲ್ಲಿ ಹಾಗೂ ಏಷ್ಯನ್ ಮಾರ್ಕೆಟ್ಸಲ್ಲಿ ನಿಫ್ಟಿ ಇವತ್ತು ರ್ಯಾಲಿ ಆಗಿದೆ. ನಿಫ್ಟಿ ಈಗ 6 ಕನ್ಸೆಕ್ಯೂಟಿವ್ ಡೇಸ್ ಮೇಲೆ ಹೋಗಿದೆ. ನ್ಯೂಸ್ ನಂಬರ್ 3. ಇಂಡಿಯಾ ಮೇ ಬಿಕಮ್ ಥರ್ಡ್ ಲಾರ್ಜೆಸ್ಟ್ ಬೈ 2030. ಒಂದು ರಿಪೋರ್ಟ್ ಪ್ರಕಾರ S&P ಗ್ಲೋಬಲ್ ರೇಟಿಂಗ್ಸ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಇಂಡಿಯಾ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಬೈ 2030. ಸದ್ಯಕ್ಕೆ ಇಂಡಿಯಾ 5th ಲಾರ್ಜೆಸ್ಟ್ ಎಕಾನಮಿ ಹಾಗೂ US, ಚೈನಾ, ಜರ್ಮನಿ ಹಾಗೂ ಜಾಪನೀಸ್ ಎಕಾನಮಿ ನಮ್ಮ ಎಕಾನಮಿಗಿಂತ ದೊಡ್ಡದಿದೆ. ಇಂಡಿಯಾ 6.4% ಗ್ರೋ ಆಗುತ್ತೆ 2023-24 S&P ಗ್ಲೋಬಲ್ ರೇಟಿಂಗ್ಸ್ ಪ್ರಕಾರ, ಹಾಗೂ 2024-25 6.4% ಆ್ಯಂಡ್ 2025-26 6.9% ಗ್ರೋ ಆಗುತ್ತೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ನಿನ್ನೆ LIC ಶೇರ್ಸು ಫಸ್ಟ್ ಟೈಮ್ 700 ರೂಪಾಯಿ ಮಾರ್ಕ್ ಕ್ರಾಸ್ ಆಯಿತು 11 ತಿಂಗಳಾದಮೇಲೆ. ಸದ್ಯಕ್ಕೆ ಅದು ಬರೀ 5% ಅವೇ ಫ್ರಮ್ ದ 52-week ಹೈ ಆಫ್ 754 ಇದೆ. ಮೂಡೀಸ್ ಏಜೆನ್ಸಿ ಚೈನಾ ಕ್ರೆಡಿಟ್ ರೇಟಿಂಗನ್ನು ಡೌನ್ಗ್ರೇಡ್ ಮಾಡಿದ್ದಾರೆ, ನೆಗೆಟಿವ್ ಆಗಿ ಮಾಡಿದ್ದಾರೆ ಸ್ಟೇಬಲಿಂದ. ಯಾಕಂದರೆ ರೈಸಿಂಗ್ ಡೆಟ್ ಇದೆ ಗೌರ್ಮೆಂಟ್ ಫೈನಾನ್ಸಸಲ್ಲಿ, ಹಾಗೂ ಚೈನೀಸ್ ರಿಯಲ್ ಎಸ್ಟೇಟ್ ಸೆಕ್ಟರ್ ತುಂಬ ದೊಡ್ಡ ಡೆಟ್ ಕ್ರೈಸಿಸಲ್ಲಿದ್ದಾರೆ, ಹಾಗೂ ಸುಮಾರು ಕಂಪ್ನೀಸು ಕ್ಲೋಸ್ ಆಗೋ ಚಾನ್ಸಸ್ಸು ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 168 ಪಾಯಿಂಟ್ ಅಪ್ಪು 20,855 ಕ್ಲೋಸ್ ಆಯಿತು. ಸೆನ್ಸೆಕ್ಸು 431 ಪಾಯಿಂಟ್ಸ್ ಅಪ್ಪು 69,296 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಅದಾನಿ ಎಂಟರ್ಪ್ರೈಸಸ್ 16.91% ಅಪ್ಪು, ಅದಾನಿ ಪೋರ್ಟ್ಸ್ 15.31% ಅಪ್ಪು, ಪವರ್ ಗ್ರಿಡ್ ಕಾರ್ಪೊರೇಷನ್ 4.42% ಅಪ್ಪು. ಟಾಪ್ ಲೂಸರ್ಸು LTI ಮೈಂಟ್ರಿ 1.61% ಡೌನು, HCL ಟೆಕ್ 1.52% ಡೌನು, HUL 1.5% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 20% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 20% ಅಪ್ಪು, ಹಾಗೂ ಅದಾನಿ ಟೋಟಲ್ ಗ್ಯಾಸ್ 19.88% ಅಪ್ಪು. ಟಾಪ್ ಲೂಸರ್ಸು ICICI ಪ್ರೊಡೆನ್ಷಿಯಲ್ 3.36% ಡೌನು, ಮುತ್ತೂಟ್ ಫೈನಾನ್ಸ್ 2.1% ಡೌನು, ಬಜಾಜ್ ಹೋಲ್ಡಿಂಗ್ಸ್ 1.79% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 972 ಸ್ಟಾಕ್ಸು ಕಮ್ಮಿ ಆಗಿದ್ದು 1,156, ಸೊ 46% ಅಪ್ಪು 54% ಡೌನು. ಪಾಯಿಂಟ್ ನಂಬರ್ 5. Yesterday's FII and DII investment data. Foreign institutional investors 2,073 crores net purchases. Domestic institutional investors 4,797 crores net purchases. Point number 6. Today's gold and silver price. Gold price 6,311 per gram. Silver price 79.25 per gram. Point number 7. Today's rupee value. ಒಂದು $, 83.38 rupees, ಒಂದು euro 90.16 rupees. ಪಾಯಿಂಟ್ ನಂಬರ್ 8. ಸ್ಟಾಕ್ಸ್ ನಿಯರ್ 52-week ಹೈ. ಮಹೀಂದ್ರ 52-week ಹೈ 1,708, ಕ್ಲೋಸಿಂಗ್ ಪ್ರೈಸ್ 1,686. ಟೈಟನ್ 3,550 52-week ಹೈ, ಕ್ಲೋಸಿಂಗು 3,545. MRF 1,14,459 52-week ಹೈ, ಕ್ಲೋಸಿಂಗ್ ಪ್ರೈಸ್ 1,13,730. ಪಾಯಿಂಟ್ ನಂಬರ್ 9. ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10. ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.95% ಡೌನು, ಜಪಾನ್ 1.39% ಡೌನು, ಜರ್ಮನಿ 0.32% ಅಪ್ಪು, ಫ್ರಾನ್ಸ್ 0.37% ಅಪ್ಪು, UK 0.3% ಡೌನು,
ಹಾಗೂ ನ್ಯಾಸ್ಡ್ಯಾಕು 0.89% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.